ನೋಡಿ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದೆ. ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಆ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಇರೋದೇ, ಸರ್ ಕೋರ್ಸ್ ಆ್ಯಂಡ್ ಡಿಸಿಪ್ಲಿನ್ ಏನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಕೋರ್ಸ್ ಆ್ಯಂಡ್ ಡಿಸಿಪ್ಲಿನ್ ನೋಡಿ ವಿದ್ಯಾರ್ಥಿಗಳೇ, ಈ ಕುರಿತು ನಿಮಗೆ ಕರೆಕ್ಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್, ಈಗ ಸೆಕೆಂಡ್ PUC ಪ್ರೈಸ್ ಮನಿ ಅರ್ಜಿ ಆಗ್ತಾ ಇದ್ದಾನೆ ಒಬ್ಬ ವಿದ್ಯಾರ್ಥಿ ಅನ್ಕೊಳ್ಳೋಣ. ಆ ವಿದ್ಯಾರ್ಥಿ ಕೋರ್ಸಲ್ಲಿ ಏನು ಸೆಲೆಕ್ಟ್ ಮಾಡ್ತಾನೆ, PU/11/12 ಅಂತ ಇದೆ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ತಾನೆ. ಯಾವುದು? PU/11/12 ಅಂತ ಇದೆ. ಈ ಆಪ್ಷನ್ ತೊಗೊಳ್ತಾನೆ. ಇದು ಏನು? ಕೋರ್ಸ್. ಕೆಳಗಡೆ ಇಲ್ಲಿ ಡಿಸಿಪ್ಲಿನ್ ಅಂದರೆ ಕೋರ್ಸ್ ಡಿಸಿಪ್ಲಿನ್ ಅಂತ ಬರ್ತಲ್ಲ, ಅಲ್ಲಿ ಅಂತ ತೊಗೊಳ್ಬೇಕಪ್ಪ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 3 ಆಪ್ಷನ್ ಬರುತ್ತೆ: ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ. ಆ ವಿದ್ಯಾರ್ಥಿ ಆರ್ಟ್ಸ್ ಆಗಿದ್ದರೆ ಆರ್ಟ್ಸು, ಕಾಮರ್ಸ್ ಆಗಿದ್ದರೆ ಕಾಮರ್ಸು, ಸೈನ್ಸ್ ತೊಗೊಳ್ಬೇಕು. ಇದು ಕೋರ್ಸ್ ಆ್ಯಂಡ್ ಡಿಸಿಪ್ಲಿನ್ ಒಂದು ಸೆಲೆಕ್ಟು. ಸರ್ ಆಯಿತು, ಇದು ಕೇವಲ ಏನು PUC ಅವ್ರದ್ದಾಯಿತು. ಇನ್ನು ಡಿಗ್ರಿ ಅವ್ರದ್ದು ನೋಡಿ. ಡಿಗ್ರಿ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಕೋರ್ಸ್ ಏನು ತೊಗೊಂಡಿದ್ದಾನೆ, BA ಡಿಗ್ರಿ ತೊಗೊಂಡಿದ್ದಾನೆ. BA ಡಿಗ್ರಿ. ಆ ವಿದ್ಯಾರ್ಥಿ ಡಿಸಿಪ್ಲಿನ್ ಬಂದುಬಿಟ್ಟು HEPನೋ ಅಥವಾ ಆಪ್ಷನಲ್ ಕನ್ನಡ HPK, ಈ ರೀತಿ ಯಾವ ಒಂದು ಆಪ್ಷನಲ್ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಿರ್ತಾನೆ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದೇ ರೀತಿ ಇನ್ನೊಂದು ಕೋರ್ಸ್ ತಿಳಿಸ್ಕೊಡ್ತೀನಿ. ಉದಾಹರಣೆಗೆ MA ತೊಗೊಂಡಿದ್ದಾನೆ ಅಂದ್ಕೊಳ್ಳಿ, ಮಾಸ್ಟರ್ ಆಫ್ ಆರ್ಟ್ಸಲ್ಲಿ ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿನೋ, ಈ ರೀತಿಯಾಗಿ ಇಲ್ಲಿ ಕೋರ್ಸು ಅದರ ಕುರಿತು ನೀವು ಏನು ಓದಿರ್ತೀರ ಅಲ್ಲಿ ಕುರಿತು ಆ ಒಂದು ಕೋರ್ಸ್ ಡಿಸಿಪ್ಲಿನ್ ಅಂತ ಕರಿತೀವಿ ನಾವು. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನು ನಂಬರ್ 2, ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ, ಸರ್ ಕಾಲೇಜ್ ನೇಮ್ ತಗೋತಾ ಇಲ್ಲ. ಹೌದು, ಇದು ಭಾಳ ದೊಡ್ಡ ಪ್ರಶ್ನೆ ಮತ್ತು ಸಮಸ್ಯೆ. ಏನಾಗಿಬಿಟ್ಟಿದೆ ಅಂದರೆ ನೋಡಿ ವಿದ್ಯಾರ್ಥಿಗಳೇ, ಅವರು ಕಾಲೇಜ್ ನೇಮ್ಗೆ ಒಂದು ಆಪ್ಷನ್ ಕೊಡಬೇಕಿತ್ತು. ಏನು? ಫಸ್ಟು ಡಿಸ್ಟಿಕ್ಕು ಕೊಪ್ಪಳ, ತದನಂತರ ತಾಲೂಕು ಯಲಬುರ್ಗ, ತದನಂತರ ಕಾಲೇಜು ಅಂದರೆ ಯಾವ ಕಾಲೇಜು ಅಂದರೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನಲ್ಲಿ ವಿದ್ಯಾರ್ಥಿ ಯಾವ ಕಾಲೇಜಿನಲ್ಲಿ ಓದಿದ್ದಾನೆ ಆ ಕಾಲೇಜುಗಳ ಲಿಸ್ಟ್ ಬರಬೇಕಿತ್ತು. ಅಲ್ಲಿ ಚಾಯ್ಸ್ ಮಾಡೋಕ್ಕೆ ಈಸಿ ಆಗ್ತಾಯಿತ್ತು. ಬಟ್ ಈಗ ಏನಾಗ್ಬಿಟ್ಟಿದೆ, ಎಲ್ಲ ಕಾಲೇಜುಗಳ ಲಿಸ್ಟ್ ಬಂದುಬಿಡುತ್ತೆ. ಅಲ್ಲಿ ಎಕ್ಸಾಕ್ಟಾಗಿ ಎಕ್ಸಾಂಪಲ್, ನೀವು ವಿದ್ಯಾರ್ಥಿ ಕೊಪ್ಪಳ ಅಂತ ಹೊಡೆದ್ರೆ ನೋಡಿ, ಕೊಪ್ಪಳದಲ್ಲಿರುವ ಎಲ್ಲ ಕಾಲೇಜುಗಳ ಲಿಸ್ಟ್ ಬರುತ್ತೆ. ಕೊಪ್ಪಳ ಬಿಟ್ಬಿಡಿ, ಇದು ಈಸಿಯಾಗಿ ಸರ್ಚ್ ಮಾಡ್ಬೋದು. ಇನ್ನು ಉದಾಹರಣೆಗೆ ನಾನು ತೋರಿಸ್ತೀನಿ ಒಂದು. ಈಗ ಮಂಗಳೂರು ಅಂತ ಸರ್ಚ್ ಮಾಡ್ತೀನಿ. ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಲ್ಲಿ ಮಂಗಳೂರು ಅಂತ ಇದೆ. ಈ ಮಂಗಳೂರು ಅಂತ ಹೊಡೆದಾಗ ಏನಾಗುತ್ತೆ ಇಲ್ಲಿ ಸಮಸ್ಯೆ ಅಂದರೆ, ಚಿಕ್ಕಮಗಳೂರಲ್ಲಿರುವ ಕಾಲೇಜುಗಳು ಬರುತ್ತೆ, ಬೇರೆ ಬೇರೆ ಡಿಸ್ಟಿಕ್ನಲ್ಲಿರೋ ಮಂಗಳೂರು ಅಂತ ಬಂದುಬಿಡುತ್ತೆ. ಅವಾಗ ಏನು ಮಾಡಬೇಕು? ಅದಕ್ಕೆ ವಿದ್ಯಾರ್ಥಿಗಳ ನಾನು ಇದಕ್ಕೊಂದು ಪರಿಹಾರ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ನೋಡಿ, ಈ ಒಂದು ಪ್ರೈಸ್ ಮನಿ ವೆಬ್ಸೈಟು ಈ ವರ್ಷದ ಹೊಸದಾಗಿ ಪ್ರಾರಂಭವಾಗಿರೋದ್ರಿಂದ ಇದು ಇನ್ನೂ ಅಪ್ಡೇಟ್ ನಡೀತಾ ಇದೆ. ದಯವಿಟ್ಟು ಇನ್ನೂ ಕೆಲವು ದಿನಗಳ ಕಾಲ ವೇಟ್ ಮಾಡಿ, ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಬೇಡಿ. ಯಾಕಂದರೆ ಇನ್ನೂ ಲಾಸ್ಟ್ ಡೇಟ್ ಕೂಡ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಅದಕ್ಕಾಗಿ ನೀವೇನು ಮಾಡಬೇಕು, ಇನ್ನೂ ಒಂದು ವಾರ ಅಲ್ಲ, ಇನ್ನೂ 15 ದಿನ ಬಿಟ್ಟರೆ ಚಿಂತೆ ಇಲ್ಲ, ವೇಟ್ ಮಾಡಿ. ಎಲ್ಲ ಅಪ್ಡೇಟ್ ನಡೀತಾ ಇದೆ. ದಯವಿಟ್ಟು ಅವಸರದಲ್ಲಿ ಅಪ್ಲಿಕೇಶನ್ ಹಾಕಿ ಆಮೇಲೆ ರಿಜೆಕ್ಟ್ ಆದಾಗ ಓಡಾಡಿಬಿಡಿ. ದಯವಿಟ್ಟು ವೇಟ್ ಮಾಡಿ, ಎಲ್ಲ ರೀತಿ ಅಪ್ಡೇಟ್ ಬರುತ್ತೆ. ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನೀವು ಅರ್ಜಿ ಸಲ್ಲಿಸುವಾಗ ಅಲ್ಲಿ ನಿಮ್ಮ ಕಾಲೇಜ್ ಟೈಪ್ ಮಾಡಿದಾಗ ಆ ಕಾಲೇಜ್ ಬಂದರೆ ಅರ್ಜಿ ಹಾಕಿ. ಬಟ್ ಬಂದಿಲ್ಲ ಅಂದರೆ ಸುಮ್ಮನೆ ರಿಸ್ಕ್ ತೊಗೊಂಡು ಅರ್ಜಿಯನ್ನು ಹಾಕೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ನೋಡಿ ವಿದ್ಯಾರ್ಥಿಗಳೇ, ಪ್ರೈಸ್ ಮನಿ ಅರ್ಜಿ ಸಲ್ಲಿಸಿದ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರ್ತಾ ಇಲ್ಲ ಅಂತಿದ್ದೀರಾ. ನೋಡಿ ವಿದ್ಯಾರ್ಥಿಗಳು, ಈ ಸಮಸ್ಯೆ ಕ್ಲಿಯರ್ ಆಗಿದೆ ಅಂತ ಕೇಳಲ್ಪಟ್ಟಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ, ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಂದಿದೆಯೋ ಇಲ್ವೋ ಅಂತ. ನೋಡಿ, ಈ ಎಲ್ಲ ಪ್ರಶ್ನೆಗಳಿಗಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ನೀವು ಪ್ರೈಸ್ ಮನಿ ಈಗ ಆಲ್ರೆಡಿ ಅರ್ಜಿ ಹಾಕಿದ್ದೀರಾ ಅಂದ್ಕೊಳ್ಳಿ. ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದೀವಿ ಸರ್ ನಾವು ಅಂತ ಹಾಕಿದರೆ ಏನು ಮಾಡಬೇಕು? ತಪ್ಪಾಗಿ ಮಾಹಿತಿ ಎಂಟ್ರಿ ಮಾಡಿದ್ರೆ ಅಂದರೂ ಕೂಡ ನೋಡಿ ವಿದ್ಯಾರ್ಥಿಗಳು, ಯಾವುದೇ ರೀತಿ ಭಯಪಡಬೇಡಿ. ಇನ್ನೂ ಕೆಲವು ದಿನಗಳಲ್ಲಿ ಎಡಿಟ್ ಆಪ್ಷನ್ ಬಿಡ್ತಾರೆ. ಈಗೇನು ನಿಮಗೆ ಯೂಸರ್ ID ಪಾಸ್ವರ್ಡ್ ಇದೆಯಲ್ಲ, ಆ ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಿ ಎಡಿಟ್ ಆಪ್ಷನ್ನು ಸುಮಾರು ಈ ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಅಪ್ ಟು ಡಿಸೆಂಬರ್ವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಡೋಂಟ್ ವೆರಿ. ಅದಕ್ಕಾಗಿ ಎಡಿಟ್ ಆಪ್ಷನ್ ಕೂಡ ಅಪ್ಡೇಟ್ ಮಾಡ್ತಾರೆ. ಎಡಿಟ್ ಆಪ್ಷನ್ ಬಿಟ್ಟಾಗ ನಾವು ನಮ್ಮ NSK ಟೆಕ್ನೋಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡಿಕೊಡ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ನೀವು ಏನು ಮಾಡಿ, ಲಾಗಿನ್ ಆಗಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರುತ್ತೆ, ಲಾಗಿನ್ ಆಗಿ ಅಲ್ಲಿ ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇನು ಲಾಗಿನ್ ಅಂತ ಕೊಡ್ತೀವಲ್ಲ, ಇಲ್ಲಿ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಕೊಟ್ಟ ನಂತರ ನೀವೇ ಮಾಡ್ಬೋದು,
ಆ ಕುರಿತು ಈ ಒಂದು ಯಾವುದೇ ಸಮಸ್ಯೆ ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಬೋದು, ಡೋಂಟ್ ವರಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಏನಂದರೆ ಆಲ್ಮೋಸ್ಟ್ ಈ ಒಂದು ನಿನ್ನೆ ನಾನು ನೋಡಿದ್ದೀನಿ, ಕಾಲೇಜ್ ಆಯಿತು ಸ್ವಲ್ಪ ಎಲ್ಲ ಎರರ್ಸ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಡೋಂಟ್ ವರಿ, ಅದು ಕ್ಲಿಯರ್ ಆದಷ್ಟು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆ್ಯಂಡ್ ದೆನ್ ನೋಡಿ ವಿದ್ಯಾರ್ಥಿಗಳೇ, ಇದು ವರ್ಲ್ಡ್ ಪ್ರೈಸ್ ಮನಿ ವೆಬ್ಸೈಟು. ಇಲ್ಲಿ ನೋಡಿ, ಎಡಿಟ್ ಅಪ್ಲಿಕೇಶನ್, ಅರ್ಜಿಯನ್ನು ತಿದ್ದುಪಡಿ ಮಾಡಿ ಕೊಡ್ತಾರೆ. ಈ ಆಪ್ಷನ್ 100% ಕೊಡ್ತಾರೆ. ಯಾವುದೇ ರೀತಿ ಗೊಂದಲ ಬೇಡ. ಅದಕ್ಕಾಗಿ ದಯವಿಟ್ಟು ವೇಟ್ ಮಾಡಿ ಅಪ್ಲಿಕೇಶನನ್ನು ಸಲ್ಲಿಸಿ. ನೋಡಿ ವಿದ್ಯಾರ್ಥಿಗಳೇ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.